ಸಾಬ್ರು ಆಫೀಸರ್ಸು ನಮ್ಮ CM ಲಿಂಗಪ್ಪ ಎಲ್ಲ ಮೆಟ್ರೋ ಅದನ್ನ ಈಗ ನಾ ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ. ಬಟ್ ಐ ಆಮ್ ಆನ್ ರೆಕಾರ್ಡ್ 67,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕೇಂದ್ರ ಸರ್ಕಾರ ಗೌರ್ಮೆಂಟ್ ಈಕ್ವಿಟಿ 8,000 ಬಂದಿದೆ, ಸಬ್ಲೆಟ್ ಒಟ್ಟು 11,000 ಬಂದಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ 33,917 ಕೋಟಿ ರೂಪಾಯಿ ಹಾಕಿದೆ. ಲೋನು 22,182 ಕೋಟಿ ನಾವೇ ಕಟ್ಟಿದ್ದೀವಿ. 56,000 ಕೋಟಿ ಆಗಿದೆ. ಸೊ ಒಟ್ಟು ರಾಜ್ಯ ಸರ್ಕಾರದ 83%, 17% ಕೇಂದ್ರ ಸರ್ಕಾರ. ಅವ್ರು ಮಾಡಲಿ, ನಾನು ಡಿಫರ್ ನಾನು ಅಲ್ಲ ಸರ್. ಸರ್ಕಾರದ ಹೇಳ್ಬೇಕಾದ್ರೆ ಲೋನ್ ಅಮೌಂಟ್ ಕೊಡಿ. ಆಯ್ತು, ಬೆಲ್ಲ ಚರ್ಚೆ ಬೇಡ. ಕೊಡ್ರಿ, ಕೇಂದ್ರ ಸರ್ಕಾರದವ್ರು ಕೊಡೋದನ್ನ ಕೊಡ್ರಿ. ನಮ್ ಕ್ಯಾಶಪ್ಪನವರೇ ನಮ್ದು ಅಂತಿರ. ಏನ್ ಸರ್ಕಾರಗಳು ಏನ ಟ್ಯಾಕ್ಸ್ ಕಟ್ಟಿದ ಮೇಲೆ ತಾನೇ ಎಲ್ಲ ಸರ್ಕಾರಗಳು ನಡೆಯೋದು. ನೀವು ಕೊಡೋದು ಕೊಡ್ರಿ ರಾಜ್ಯ ಸರ್ಕಾರಕ್ಕೆ. ಸೊ ಅಧ್ಯಕ್ಷರೇ, ಕೆಲವು ಅನೇಕ ವಿಚಾರಗಳನ್ನ ಬಹುಶಃ ನಾನು ತಿಳಿಸಿದ್ದೀನಿ. ಫ್ಲೈಯಿಂಗ್ ಸ್ಕೂಲು, ಜಕ್ಕೂರ್ ವಿಚಾರ, ಓಕೆ, ಅದು ಇಡಪ್ಪ, ಅದ್ರ ಬಗ್ಗೆ ಮಾತು. ಈ ಜಕ್ಕೂರ್ ವಿಚಾರದಲ್ಲಿ ನಮ್ಮಲ್ಲಿ ಚರ್ಚೆ ಬಂದಿದ್ದು ನಿಜ, ನಾನೇನಿಲ್ಲ ಅಂತ ಹೇಳುದಿಲ್ಲ. ಬಟ್ ಚೀಫ್ ಮಿನಿಸ್ಟ್ರು ಇದನ್ನ ಸದ್ಯಕ್ಕೆ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್ ಅಂತ ಹೇಳಿದ್ರು. ಸಜೆಷನ್ಸ್ ಇತ್ತು, ಅವರೆಲ್ಲ ಸಜೆಷನ್ ಕೊಟ್ಟಿದ್ರು, ಇದನ್ನೇನಾದ್ರು ಮಾಡಬೇಕು. ನನಗೆ ನಮ್ಮ ಇವರು ಕೂಡ ಪೀಯೂಷ್ ಗೋಯಲ್ ಅವರು ಕೂಡ ಹೇಳಿದ್ರು, ಒಂದು ಇದ್ರ ಭೂಮಿ, ಯಶೋ ಭೂಮಿ ಥರ ಮಾಡಿ, ಇನ್ನೊಂದು ಥರ ಮಾಡಿ ಅಂತೆಲ್ಲ ಅವರು ಹೇಳಿದರು. ಭಾರತ್ ಮಂಟಪ ಥರ ಮಾಡಿ ಅಂತ ಹೇಳಿದ್ರು. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಒಂದು 300-500 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಮೆಟ್ರೋ ಹತ್ರ ಇದೆ, ಯೋಚನೆ ಮಾಡಿ ಅಂತ. ಅದು ಮುಂದಕ್ಕೆ ಗೌರ್ಮೆಂಟ್ ಅವ್ರು ಏನು ಬೇಕೋ ಡಿಸಿಷನ್ ತಗೊಳ್ತಾರೆ. ಕೆಲವು ಕೋರ್ಟ್ಗೂ ಏನೋ ಹೋಗಿದ್ದಾರೆ ಅಂತ ನನಗೆ ಯಾರೋ ಹೇಳಿದ್ರು. ಬಟ್ ಸ್ಟಿಲ್ ಐ ಡೋಂಟ್ ನೋ ದಟ್. ಅವ್ರಿಗೆ ಕೆಲವು ರೆಕಾರ್ಡ್ಸ್ ಎಲ್ಲ ಸಿಕ್ಕಿದೆ. ವಿಲ್ ಟೇಕ್ ಎ ಡಿಸಿಷನ್. ಈಗ ನಾವು ಯಾವುದೋ ಶಿಫ್ಟಿಂಗ್ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಕ್ಯಾಬಿನೆಟಲ್ಲಿ ಬಂದಿದ್ದ ವಿಚಾರ ಆಫೀಸರ್ ಚರ್ಚೆ ಮಾಡಿ ತಂದಿದ್ದು ನಿಜ. ಬಟ್ ಗೌರ್ಮೆಂಟ್ ಹ್ಯಾಸ್ ಡೆಫರ್ಡ್ ಆಲ್ ದ ಡಿಸಿಷನ್ಸ್.